ಈ ವಿಡಿಯೋದಲ್ಲಿ ನಾವು ತುಂಬಾ ಸಿಂಪಲ್ ಆದ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಿದ್ದೇವೆ. ಡಾಬಾದಲ್ಲಿ ಸಿಗುವಂತ ಸ್ವೀಟ್ ಲಸ್ಸಿಯನ್ನು ನಾವು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೀವು ತಿಳ್ಕೋಬಹುದು. ಇದು ಮಾಡಲಿಕ್ಕೆ ತುಂಬಾನೇ ಸುಲಭ. ಹಾಗೇನೆ ಈ ಸಾಫ್ಟ್ ಡ್ರಿಂಕ್ಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಇದನ್ನ ಹೇಗೆ ಮಾಡೋದಂತ ನಾವೀಗ ನೋಡೋಣ. ಮೊದಲಿಗೆ ಒಂದು ಬೌಲ್ನಲ್ಲಿ 1 ಕಪ್ನಷ್ಟು ಫ್ರೆಶ್ ಆದ ಮೊಸರನ್ನು ತೆಗೆದುಕೊಳ್ಬೇಕು. ಮೊಸರು ಹುಳಿಯಾಗಿರಬಾರ್ದು. ಈ ರೀತಿಯ ಒಂದು ವಿಸ್ಕ್ ಅನ್ನು ತೆಗೆದುಕೊಳ್ಳಿ. ನಿಮ್ಮ ಹತ್ರ ಇದು ಇಲ್ಲ ಅಂದ್ರೆ ಮಜ್ಜಿಗೆಯನ್ನು ಚರ್ನ್ ಮಾಡುವ ಸಾಧನದಿಂದ ಈ ರೀತಿ ಚರ್ನ್ ಮಾಡಬೇಕು. ನೀವಿದನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಬೇಡಿ. ಮಿಕ್ಸಿಯಲ್ಲಿ ಹಾಕಿ ಕಡೆದ್ರೆ ಇದು ಈ ರೀತಿ ಕ್ರೀಮ್ ತರ ಟೆಕ್ಸ್ಚರ್ ಸಿಗೋದಿಲ್ಲ. ಇದರ ಟೆಕ್ಸ್ಚರ್ ನೋಡಿ ಎಷ್ಟೊಂದು ನುಣುಪಾಗಿದೆ. ಇದಕ್ಕೆ ನಾವೀಗ ಅರ್ಧ ಕಪ್ನಷ್ಟು ಸಕ್ಕರೆ ಪುಡಿಯನ್ನು ಹಾಕಬೇಕು. ಡೈರೆಕ್ಟ್ ಆಗಿ ಸಕ್ಕರೆಯನ್ನು ಹಾಕಿದ್ರೆ ಅದು ಕರಗಲಿಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ತದೆ. ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿಯನ್ನು ಹಾಕಿ ಈ ಎರಡು ಸಾಮಗ್ರಿಗಳನ್ನು ಒಂದರ ಹಿಂದೆ ಒಂದು ಹಾಕಿಕೊಳ್ಳಿ. ಇದೇ ವಿಸ್ಕ್ ನ ಸಹಾಯದಿಂದ ನಾನು ಇದನ್ನು ಚೆನ್ನಾಗಿ ಬೆರೆಸಿಕೊಳ್ತೇನೆ. ಒಂದ್ಸಲ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ತಂಪಾದ ಹಾಲನ್ನು ಹಾಕಬೇಕು. ನಾನಿಲ್ಲಿ 1 ಕಪ್ನಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ. ನೀವಿದಕ್ಕೆ ಹಾಲಿನ ಬದಲು ನೀರನ್ನು ಸಹ ಹಾಕಬಹುದು. ಆದ್ರೆ ಹಾಲನ್ನು ಹಾಕೋದ್ರಿಂದ ಲಸ್ಸಿಯು ದಪ್ಪವಾದ ಸ್ಥಿರತೆಯಲ್ಲೇ ಇರ್ತದೆ. ನೀವಿದಕ್ಕೆ 2 ರಿಂದ 3 ಡ್ರಾಪ್ಸ್ ರೋಸ್ ಎಸೆನ್ಸ್ ಅನ್ನು ಹಾಕಬೇಕು. ಡಾಬಾದಲ್ಲಿ ಸಿಗುವ ಲಸ್ಸಿಯ ಫ್ಲೇವರ್ ಇದರಿಂದಾನೇ ಬರೋದು. ಈ ರೋಸ್ ಎಸೆನ್ಸ್ ನಿಮ್ಗೆ ತುಂಬಾ ಸುಲಭವಾಗಿ ಯಾವುದೇ ಗ್ರಾಸರಿ ಶಾಪ್ ಅಲ್ಲಿ ಸಿಗ್ತದೆ. ಇದನ್ನು ಚೆನ್ನಾಗಿ ಬೆರೆಸಿಕೊಂಡ ನಂತರ ಇದರ ಸ್ಥಿರತೆಯನ್ನು ಒಂದ್ಸಲ ಚೆಕ್ ಮಾಡಿ. ಇದನ್ನು ಸರ್ವ್ ಮಾಡುವ ಮೊದಲು ನೀವು ಬೇಕಾದ್ರೆ ಫ್ರಿಡ್ಜ್ ನಲ್ಲಿ 1 ಗಂಟೆ ಇಟ್ಟು ಸರ್ವ್ ಮಾಡಬಹುದು. ಇದನ್ನು ಒಂದ್ಸಲ ನೀವು ಮನೆಯಲ್ಲಿ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ನಲ್ಲಿ ವಿಧವಾದ ಪಾನೀಯಗಳನ್ನು ಮಾಡುವ ವಿಧಾನವನ್ನು ನೀವು ನೋಡಬಹುದು. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇವೆ. ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಶುಭ ದಿನ.